ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ನ್ಯೂ ವಿಡಿಯೋ. ಗೈಸ್, ಇವತ್ತಿನ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ನೀವು ಹುಟ್ಟಿ ಎಷ್ಟು ದಿನ ಆಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಬರೀ ವರ್ಷ ಅಲ್ಲ, ನೀವು ಹುಟ್ಟಿ ಎಷ್ಟು ವರ್ಷ ಎಷ್ಟು ದಿನ ಆಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೆಂಗ್ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಅದಕ್ಕೆ ಇನ್ನೂ ನಮ್ಮ ಪ್ರಗತಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಕೊನೆವರೆಗೂ ನೋಡಿ, ಲಾಸ್ಟಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಬೇಕು ಅನ್ಸಿದ್ರೆ ತಪ್ಪದೆ ಶೇರ್ ಮಾಡಿ. ಬನ್ನಿ, ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದಕ್ಕೊಂದು ಅಪ್ಲಿಕೇಶನ್ ನ ಬಳಸಬೇಕಾಗತ್ತೆ. ನೀವು ಅಪ್ಲಿಕೇಶನ್ ಬಂದ್ಬಿಟ್ಟು ಟೆಕ್ ಅಸಿಸ್ಟೆಂಟ್ ಅಂತ, ಇದನ್ನ ಅಪ್ಲಿಕೇಶನ್ ಪ್ಲೇಸ್ಟೋರ್ ಅಲ್ಲಿ ಕೂಡ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ನಿಮ್ ಏನು ಇಮೇಲ್ ಐಡಿ ಏನಿರುತ್ತಲ್ಲ ಅದನ್ನ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ನಂತರ ನಾವು ಸುಮಾರು ಆಪ್ಷನ್ಗಳಿದ್ದಾವೆ ಅದರಲ್ಲಿ. ನಾನು ಹಿಂದಿನ ವಿಡಿಯೋದಲ್ಲಿ PDF ಹಾಗೂ ಫೋಟೋಗಳನ್ನ ಹೇಗೆ ರೀಡ್ ಮಾಡಿಸೋದು ಮತ್ತೆ ಅದರಲ್ಲಿರುವಂತ AI ಚಾಟಿಂಗ್ ಅದನ್ನೆಲ್ಲ ಹೆಂಗ್ ಯೂಸ್ ಮಾಡೋದು ಅಂತ ತಿಳಿಸ್ಕೊಟ್ಟಿದೆ. ಬಟ್ ಅದೇ ಅಪ್ಲಿಕೇಶನ್ ಅಲ್ಲಿ ಇವತ್ತು ನಾವು ಹುಟ್ಟಿದ ದಿನಾಂಕ ಮತ್ತು ನಾವು ಹುಟ್ಟಿದ ದಿನಾಂಕ ಮತ್ತು ವರ್ಷನ ಹಾಕ್ಬಿಟ್ಟು ನಾವು ಇಲ್ಲಿ ಹುಟ್ಟಿ ಎಷ್ಟು ತಿಂಗಳಾಯ್ತು, ಎಷ್ಟು ದಿನ ಆಯ್ತು, ಎಷ್ಟು ವರ್ಷ ಆಯ್ತು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದೀನಿ, ಟೆಕ್ ಅಸಿಸ್ಟೆಂಟ್ ಅಂತ. ಈ ಅಪ್ಲಿಕೇಶನ್ ಲಿಂಕ್ ನಾನು ಕೊಡಕ್ಕಾಗಲ್ಲ, ಯಾಕಂದ್ರೆ ಇವಾಗ ಯೂಟ್ಯೂಬರ್ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿದ್ರಿಂದ ನಾನು ಈ ಲಿಂಕ್ ಕೊಡಕ್ಕಾಗಲ್ಲ. ನೀವು ಟೆಕ್ ಅಸಿಸ್ಟೆಂಟ್ ಅಂತ ಹೋಗಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗ್ಬಿಡುತ್ತೆ, ಮೇಲ್ಗಡೆನೆ ಸಿಗುತ್ತೆ ನಿಮ್ಗೆ. ಓಕೆ, ಸಿಗ್ಲಿಲ್ಲ ಅಂದ್ರೆ ಒಂದ್ 2-3 ಅಪ್ಲಿಕೇಶನ್ ದಾಟದ್ಮೇಲಾದ್ರೂ ಸಿಗುತ್ತೆ, ನೀವು ಹುಡುಕಿ ಪ್ಲೇ ಸ್ಟೋರ್ ಅಲ್ಲಿ ಸರ್ಚ್ ಮಾಡಿದಾಗ. ಓಕೆ, ಬನ್ನಿ, ಆಗಿದ್ರೆ ಇವಾಗ ಅಪ್ಲಿಕೇಶನ್ ಓಪನ್ ಮಾಡೋಣ. InShot. Page. Video show. Hand cricket. Video. GeoSurround. Telegram. Add music to PixArt. Workandia. Translator. Telegram. Hand cricket. Tech Assistant. ನೋಡಿ, ಇಲ್ಲೇ ಇದೆ ಟೆಕ್ ಅಸಿಸ್ಟೆಂಟ್. ಓಪನ್ ಮಾಡೋಣ. Tech Assistant. ಓಪನ್ ಮಾಡಿದೀನಿ. ಟೆಕ್ ಅಸಿಸ್ಟೆಂಟ್ ಅಪ್ಲಿಕೇಶನ್ ಓಪನ್ ಆಗಿದೆ. ಇವಾಗ ಇಲ್ಲಿ ಯಾವ ಆಪ್ಷನ್ ಒಳಗಡೆ ಹೋಗ್ಬೇಕು ಅಂತ ತೋರಿಸ್ಕೊಡ್ತೀನಿ. Signed in as Good evening. Selected. Tech Assistant AR. Image OCR. PDF OCR. QR code generator. Button. Drag. Currency converter. Button. Image to PDF. Text to PDF. Talking calculator. Button. Drag to reorder. ಟಾಕಿಂಗ್ ಕ್ಯಾಲ್ಕುಲೇಟರ್ ಅಂತ ನಿಮ್ಗೊಂದು ಆಪ್ಷನ್ ಸಿಗುತ್ತೆ. ಆ ಆಪ್ಷನ್ ಒಳಗಡೆ ಹೋಗ್ಬೇಕಾಗತ್ತೆ. ನಾನು ಇದ್ರೊಳಗಡೆ ಹೋಗ್ತೇನೆ, ಟಾಕಿಂಗ್ ಕ್ಯಾಲ್ಕುಲೇಟರ್ ಒಳಗಡೆ. Talking calculator. ಓಕೆ, ಇದ್ರೊಳಗಡೆ ಬಂದಿದ್ದೀನಿ. ಇವಾಗ ಇಲ್ಲಿ ಏನೇನಿದೆ ಅಂತ ನೋಡೋಣ. Talking calculator. Selected. Calculator. Tab. ಟ್ಯಾಬ್ ಕ್ಯಾಲ್ಕುಲೇಟರ್ ಸೆಲೆಕ್ಟ್ ಆಗಿದೆ, ಇದೇ ಇರ್ಲಿ. Age calculator. Tab. ಏಜ್ ಕ್ಯಾಲ್ಕುಲೇಟರ್, ಇದು ಏಜ್ ನ ಲೆಕ್ಕ ಮಾಡುವಂತದ್ದು. ನಾವು ಹುಟ್ಟಿದ ದಿನಾಂಕ ಅದನ್ನೆಲ್ಲ ಲೆಕ್ಕ ಮಾಡುವಂತದ್ದು. EMI calculator. Tab. Length converter. Tab. Plus. Button. ಸುಮಾರು ಆಪ್ಷನ್ಗಳಿವೆ. ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಏಜ್ ಕ್ಯಾಲ್ಕುಲೇಟರ್ ಅಂತಿದೆ ನೋಡಿ, ಅದನ್ನ ಆ ಟ್ಯಾಬ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಏಜ್ ಕ್ಯಾಲ್ಕುಲೇಟರ್. EMI calculator. Age calculator. Tab. ಈ ಟ್ಯಾಬ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ ಇವಾಗ. Age calculator. Selected. ಓಕೆ, ಇವಾಗ ರೈಟ್ ಸ್ವೈಪ್ ಮಾಡೋಣ ಹಂಗೆ. EMI calculate. Length converter. Tab. Area converter. Tab. Numeral system. Tab. Temperature converter. Tab. BMI converter. Tab. GST evaluator. Tab. ಸುಮಾರು ಇದಾವೆ ಇಲ್ಲಿ, ನೀವು ಇದನ್ನೆಲ್ಲ ಏನು ಮಾಡಕ್ ಹೋಗ್ಬೇಡಿ. ಓಕೆ, Date of birth. ಡೇಟ್ ಆಫ್ ಬರ್ತ್, ಇಲ್ಲಿ ನಾವು ನಮ್ಮ ಜನ್ಮ ದಿನಾಂಕವನ್ನು ಹಾಕ್ಬೇಕಾಗುತ್ತೆ. The 3rd of November 2025. Button. ಇದ್ರ ಮೇಲೆ ಏನು ಈಗ ಪ್ರೆಸೆಂಟ್ ಏನಿದೆ ಅದು ಹೇಳ್ತಾ ಇರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಚೇಂಜ್ ಮಾಡ್ಬೇಕಾಗುತ್ತೆ. ನಾನು ಇದ್ರ ಮೇಲೆ ಟ್ಯಾಪ್ ಮಾಡ್ತಾ ಇದೀನಿ. Monday the 3rd of November 2025. ಓಕೆ, ಇದ್ರ ಮೇಲೆ ಟ್ಯಾಪ್ ಮಾಡಿದೀನಿ. ಇಲ್ಲಿ ಒಳಗಡೆ ಡೇಟ್ ತೋರಿಸುತ್ತೆ, ಅದು ಸ್ಯಾಂಪಲ್ ಡೇಟ್ ತೋರಿಸ್ತಾ ಇರುತ್ತೆ. ನಾವಿಲ್ಲಿ ನಮ್ಮ ಡೇಟ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ನಾವು ಹುಟ್ಟಿರೋ ಡೇಟು. 03. Edit box. 04. Button. 02. Button. ಇಲ್ಲಿ ನಿಮ್ಗೆ ಅಂದ್ರೆ ಮುಂದೆ ಮತ್ತೆ ಹಿಂದೆ ಮಾಡ್ಲಿಕ್ಕೆ ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ. ಇಲ್ಲಿ 03. Edit box. ಇದು 3 ಅಂದ್ರೆ ನಂಬರ್ 3 ಸೆಲೆಕ್ಟ್ ಆಗಿದೆ. ಎಡಿಟ್ ಬಾಕ್ಸ್ ಅಂತ ಹೇಳುತ್ತಲ್ಲ, ಅವಾಗ ನೀವು ರೈಟ್ ಇಂದ ಲೆಫ್ಟ್ ಸ್ವೈಪ್ ಮಾಡಿದ್ರೆ 02. Button. 02 ಅಂತಿದೆ ನೋಡಿ, ಇದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡಿದ್ರೆ ಡೇಟ್ ದಿನಾಂಕಗಳು ಹಿಂದೆ ಹೋಗ್ತವೆ. ಅದೇ ಒಂದ್ ವೇಳೆ ನೀವೇನಾದ್ರೂ ಮುಂದೆ ಅಂದ್ರೆ ಇವಾಗ 3 ಸೆಲೆಕ್ಟ್ ಆಗಿದೆಯಲ್ಲ, ಇಲ್ಲಪ್ಪ ನಾನು 5ನೇ ತಾರೀಕು ಹುಟ್ಟಿದ್ದು ಅಥವಾ 6ನೇ ತಾರೀಕು ಹುಟ್ಟಿದ್ದು ಅಂತ ಅನ್ನೋದಾದ್ರೆ ಇಲ್ಲಿ 03. Edit box. ಇದಾದ್ಮೇಲೆ ನೆಕ್ಸ್ಟ್ ಹಂಗೆ ರೈಟ್ ಗೆ ಸ್ವೈಪ್ ಮಾಡಿದ್ರೆ 04. Button. 04 ಅಂತ ಇದೆಯಲ್ಲ, ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಾವು ಡೇಟ್ ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ನೋಡಿ, ಇದು ಕರೆಂಟ್ ಏನ್ ಸೆಲೆಕ್ಟ್ ಆಗಿದೆ 03. Edit box. ಎಡಿಟ್ ಬಾಕ್ಸ್ ಅಲ್ಲಿ
3 ಸೆಲೆಕ್ಟ್ ಆಗಿದೆ. ಇವಾಗ ನಾನು ಹುಟ್ಟಿದ್ದು ಜನವರಿ 26. ಓಕೆ, ಇವಾಗ ನಾನು 26 ಹಾಕ್ಬೇಕು. ಇವಾಗ 4 ಅಂತ ಏನಿದೆಯಲ್ಲ ನೆಕ್ಸ್ಟ್ ಆಪ್ಷನ್ 04 button. ಇದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡು ಹೋಗ್ತೀನಿ ನಾನು. ಓಕೆ, ಈ ಟ್ಯಾಪ್ ಮಾಡ್ಕೊಂಡು ಹೋದ್ರೆ ಡೇಟ್ ಕೂಡ ಮುಂದೆ ಹೋಗ್ತಾ ಇರುತ್ತೆ. ಟ್ಯಾಪ್ ಮಾಡ್ತಾ ಇದ್ದೀನಿ, ಇನ್ನು ತುಂಬಾ ದೂರ ಇದೆ. 26 ನಾನು ಹುಟ್ಟಿದ್ದು. What? Thursday the 20th of November 2025. Friday the 21st of November. Saturday the 22nd of November. Sunday Monday the 24th of November 2025. 24 edit box. 24 ಸೆಲೆಕ್ಟ್ ಆಗಿದೆ. ಇನ್ನೂ 2 ಮುಂದೆ ಹೋಗ್ಬೇಕು ನಾನು. ಇನ್ನೂ 2 ನಂಬರ್ಗಳ ಮುಂದೆ ಹೋಗ್ಬೇಕು. 25 button. ಈ 25 ಅಂತ ಇದೆಯಲ್ಲ, ಇದ್ರ ಮೇಲೆ ಟ್ಯಾಪ್ ಮಾಡ್ತೀನಿ. Tuesday the 25th of November 2025. October 26 button. ಮತ್ತೆ 26 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ 26 ಸೆಲೆಕ್ಟ್ ಆಗುತ್ತೆ. Wednesday the 26th of November 2025. 26 edit box. ಓಕೆ, ಎಡಿಟ್ ಬಾಕ್ಸ್ ಅಲ್ಲಿ 26 ಸೆಲೆಕ್ಟ್ ಆಗಿದೆ. ಇವಾಗ ಮಂತ್ ನ ಸೆಲೆಕ್ಟ್ ಮಾಡೋಣ ನಾವು ನೆಕ್ಸ್ಟ್. October button. ಹಂಗೆ ರೈಟ್ ಸ್ವೈಪ್ ಮಾಡ್ಕೊ ಬಂದ್ರೆ ನಿಮ್ಗೆ 27 ಅಂತ ನೀವೇನಾದ್ರು ಒಂದ್ ವೇಳೆ ಈಗ 2 ಸೆಲೆಕ್ಟ್ ಮಾಡಿದ್ರೆ ಅದಾದ್ಮೇಲೆ ನೆಕ್ಸ್ಟ್ 3 ಅಂತ ಹೇಳುತ್ತೆ. ಅದನ್ನ ನೀವು ಮಾಡಕ್ ಹೋಗ್ಬೇಡ. ಹಂಗೆ ರೈಟ್ ಸ್ವೈಪ್ ಮಾಡಿದ್ರೆ ನಿಮ್ಗೆ ಮಂತ್ಗಳು ಹೇಳುತ್ತೆ. ಮಂತ್ಗಳು ಹಂಗೆ ಉಲ್ಟಾ ಬೇಕಿದ್ರೆ ಉಲ್ಟಾ ಮಾಡ್ಕೋಬಹುದು, ಅಂದ್ರೆ ಬ್ಯಾಕ್ ಆದ್ರೆ ಬ್ಯಾಕ್ ಹೋಗ್ಬೋದು, ಅಥವಾ ಫ್ರಂಟ್ ಹೋಗ್ತಾನೆ ಫ್ರಂಟ್ ಹೋಗ್ಬೋದು. ಇವಾಗ ನಾನು ಜನವರಿ ಆಗಿರೋದ್ರಿಂದ ನಾನು ಬ್ಯಾಕ್ ಹೋಗ್ಬೇಕು. ಇಲ್ಲಿ ಕರೆಂಟ್ ಏನ್ ಸೆಟ್ ಆಗಿದೆ ಅಂತ ನೋಡೋಣ. November edit box. ನವೆಂಬರ್ ಸೆಲೆಕ್ಟ್ ಆಗಿದೆ. ಇವಾಗ ನಾನು ಬ್ಯಾಕ್ ಅಂದ್ರೆ ಜನವರಿಗೆ ಬರಬೇಕು. ಹಂಗಾಗಿ ನಾನು ಏನ್ ಮಾಡ್ತೀನಿ, ನವೆಂಬರ್ ಅಂತ ಏನಿದೆಯಲ್ಲ ಅವಾಗ ನಾನು ರೈಟ್ ಇಂದ ಲೆಫ್ಟ್ ಸ್ವೈಪ್ ಮಾಡ್ತೀನಿ ನಾನು. October button. ಅಕ್ಟೋಬರ್ ಅಂತಿದೆಯಲ್ಲ, ಇದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡು ಹೋಗ್ತೀನಿ ಜನವರಿ ಆಪ್ಷನ್ ಬರೋವರೆಗೂ. Friday the 26th of September. Tuesday the 26th of August 20. Saturday the 26th. Thursday the 26th of June. Monday the 26th of May 2025. May replace June. May. ಓಕೆ, ಮೇ ಸೆಲೆಕ್ಟ್ ಆಗಿದೆ. ಹಂಗೆ ಇನ್ನೂ ನಾವು ಟ್ಯಾಪ್ ಮಾಡೋಣ ಇನ್ನೊಂದು 3 ಸಲ. Saturday the 26th of April 20. Wednesday the 26th of March 2025. Wednesday the 26th of February 2020. Sunday the 26th of January 2025. Jan replaced Feb. Jan. ಓಕೆ, ಜನವರಿ ಸೆಲೆಕ್ಟ್ ಆಗಿದೆ. ಇವಾಗ ನೋಡಿ, Jan edit box. ಎಡಿಟ್ ಬಾಕ್ಸ್ ಅಲ್ಲಿ ಜನವರಿ ಸೆಲೆಕ್ಟ್ ಆಗಿದೆ. ಇವಾಗ ಇಯರ್ ಸೆಲೆಕ್ಟ್ ಮಾಡೋಣ, ವರ್ಷನ. Feb 2024 button. 2024 ಇದೆ. ಕರೆಂಟ್ ಬಂದ್ಬಿಟ್ಟು 2025 ಸೆಲೆಕ್ಟ್ ಆಗಿರುತ್ತೆ ನೋಡಿ. 2025 edit box. 2025 ಎಡಿಟ್ ಬಾಕ್ಸ್ ಆಗಿರುತ್ತೆ. ಇವಾಗ ನಾವು ಉಲ್ಟಾ ರೈಟ್ ಇಂದ ಲೆಫ್ಟ್ ಸ್ವೈಪ್ ಮಾಡಿ ನಾವು 2024 ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡು ಉಲ್ಟಾ ಹೋಗೋಣ, ಬ್ಯಾಕ್ ಹೋಗೋಣ ನಾವು ಹುಟ್ಟಿದ ವರ್ಷಕ್ಕೆ. 2020 Friday 3rd Friday 3rd Tuesday the 26th of January. Monday the 26th of January 2015. 2015 replaced 2016. 2015. ಓಕೆ, 2015 ಆಗಿದೆ. ಇನ್ನು ಹೋಗೋಣ, ಇನ್ನು ಬ್ಯಾಕ್ ಹೋಗ್ಬೇಕು. ನಂದು 2003 ನಂದು. Sunday 3rd Wednesday Tuesday Monday Friday the 26th of January 2007. 2007 replaced 2008. 2007. ಓಕೆ, 2007 ಆಗಿದೆ. ಇನ್ನು 4 ಬ್ಯಾಕ್ ಹೋಗೋಣ. 2003 ಅಲ್ವಾ, ಇನ್ನು 4 ಸಲ ಟ್ಯಾಪ್ ಮಾಡೋಣ. Wednesday Monday the 26th of January 2004. Sunday the 26th of January 2003. ಓಕೆ, 2003 replaced 2004. 2003. ಎಡಿಟ್ ಬಾಕ್ಸ್ ಅಲ್ಲಿ ಯಾವ ಸೆಲೆಕ್ಟ್ ಆಗಿದೆ ಅಂತ ರೈಟ್ ಒಂದ್ಸಲ ಸ್ವೈಪ್ ಮಾಡಿ ನೋಡೋಣ. 2003 edit box. ಓಕೆ, ಎಡಿಟ್ ಬಾಕ್ಸ್ ಅಲ್ಲಿ 2003 ಸೆಲೆಕ್ಟ್ ಆಗಿದೆ. ಓಕೆ, ನಿಮ್ಗೆ ಇದು ಐಡಿಯಾ ಸಿಕ್ಕಿದೆ ಅನ್ಕೋತೀನಿ. ನಾವು ನೆಕ್ಸ್ಟ್ ಮಂತ್ ಬೇಕಂದ್ರೆ ನಾವೇನ್ ಕರೆಂಟ್ ಸೆಟ್ ಆಗಿರುತ್ತಲ್ಲ ಅದ್ರ ಮುಂದಿನ ಒಂದು ಆಪ್ಷನ್ ಸಿಗುತ್ತೆ, ಅದ್ರೊಳಗಡೆ ಅದನ್ನ ಟ್ಯಾಪ್ ಮಾಡಬೇಕಾಗುತ್ತೆ. ಅಥವಾ ಬ್ಯಾಕ್ ಬರಬೇಕು ಅಂದ್ರೆ ನಾವು ಆ ಮಂತ್ ಇಂದ ಅಥವಾ ಡೇಟ್ ಇಂದ ಅಥವಾ ಇಯರ್ ಇಂದ ಬ್ಯಾಕ್ ಬರ್ಬೇಕಂದ್ರೆ ಕರೆಂಟ್ ಏನ್ ಸೆಟ್ ಆಗಿರುತ್ತಲ್ಲ ಅದ್ರ ಬ್ಯಾಕ್ ಏನ್ ಆಪ್ಷನ್ ಇರುತ್ತಲ್ಲ ಅದ್ರ ಹಿಂದ್ಗಡೆ ಇನ್ನೊಂದು ಆ ಒಂದು ಆಪ್ಷನ್ ಮೇಲೆ ಟ್ಯಾಪ್ ಮಾಡೋದ್ರಿಂದ ಬ್ಯಾಕ್ ಬರ್ಬೋದು. ಓಕೆ, ನಿಮ್ಗೆ ಒಂದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಕರೆಕ್ಟ್ ಆಗಿ ಸೆಟ್ ಆಗಿದೆ ನನ್ನ ಡೇಟು. ನೆಕ್ಸ್ಟ್ 2004 button. 2004 ಅಂತಿದೆ. ಇದನ್ನ ಇದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡ್ರೆ ಇಯರ್ ಮುಂದೆ ಹೋಗುತ್ತೆ, ಅಂದ್ರೆ ಹುಟ್ಟಿರೋ ವರ್ಷ ಮುಂದೆ ಹೋಗುತ್ತೆ. ಓಕೆ, ನೆಕ್ಸ್ಟ್ Cancel button. ಕ್ಯಾನ್ಸಲ್ ಇದೆ. Okay button. ಓಕೆ ಇದೆ. ಓಕೆ ಕೊಡೋಣ ಇವಾಗ ನಾವು. Talking calculator. ಓಕೆ, ಓಕೆ ಕೊಟ್ಟಿದೀವಿ. ಡೇಟ್ ಸೆಲೆಕ್ಟ್ ಆಗಿದೆ. ಇವಾಗ ನೆಕ್ಸ್ಟ್ ನೋಡೋಣ. Talking calculator. Temperature converter. BF GF date of the 26th of January 2003. Date of birth. ಓಕೆ, ಡೇಟ್ ಆಫ್ ಬರ್ತ್ The 26th of January 2003 button. ಓಕೆ ಸೆಲೆಕ್ಟ್ ಆಗಿದೆ. ಇವಾಗ Calculation date. ಕ್ಯಾಲ್ಕುಲೇಷನ್ ಡೇಟ್ The 3rd of November 2025 button. Calculate date. The 3rd of November 2025 button. ಇಲ್ಲಿ ಸೆಕೆಂಡ್ ಬಂದ್ಬಿಟ್ಟು ಗೈಸ್ ಕರೆಂಟ್ ಲೊಕೇಶನ್, ಅಂದ್ರೆ ಇವಾಗ ನೀವು ಏನಿದ್ರಲ್ಲ ಕರೆಂಟ್ ಡೇಟು ಅಲ್ಲಿ ಸೆಟ್ ಮಾಡ್ಬೇಕಾಗುತ್ತೆ. ಇದು ಡಿಫಾಲ್ಟ್ ಆಗಿ ಸೆಟ್ ಆಗಿರುತ್ತೆ. ನೀವು ಬೇಕು ಬೇಡ ನಾನು ತೆಗಿತೀನಿ, ಇಯರ್ ತೆಗಿತೀನಿ, ನಾನು ಇವಾಗ 2025 ಇರೋದ್ರಿಂದ 2050 ಹಾಕ್ತೀನಿ ಇಯರ್ನ ನಾನು ಹಾಕ್ಬಿಟ್ಟು ನಾನು ಅಲ್ಲಿಗೆ ಎಷ್ಟು ದಿನ ಆಯ್ತು ಎಷ್ಟು ವರ್ಷ ಆಯ್ತು ಲೆಕ್ಕ ಮಾಡ್ಕೋತೀನಿ ಅಂದ್ರೂ ಕೂಡ ಇದ್ರ ಒಳಗಡೆ ಹೋಗ್ಬಿಟ್ಟು ಇಯರ್ ಡೇಟ್ ಇವಾಗ ನಾವು ಕರೆಂಟ್ ಲೊಕೇಶನ್ ಲೊಕೇಶನ್ ಅಂತೀನಿ, ಸರಿ ಕ್ಷಮೆ ಇರಲಿ, ಅವಾಗ ಲೊಕೇಶನ್ ಅಂತ ಹೇಳಿ ಅದೇ ಬೈಕ್ ಬರ್ತಿದೆ. ಏನಂದ್ರೆ ನಾವು ಈ ಡೇಟ್ ಆಫ್ ಬರ್ತ್ ಹೆಂಗಾಗ್ತೋ ಅದೇ ತರ ಇಲ್ಲಿ
ನಾವೀಗ ಪ್ರೆಸೆಂಟ್ ಯಾವ್ದ್ರಲ್ಲಿ ಇದೀವಿ ಅದನ್ನು ಕೂಡ ನಿಂಗೆ ಬೇಕು ಅಂದ್ರೆ ಚೇಂಜ್ ಮಾಡ್ಕೋಬಹುದು, ಅಥವಾ ಇನ್ನು ಮುಂದಕ್ಕೆ ಹಾಕೋತೀನಿ ಅಂದ್ರೆ ಮುಂದಕ್ಕೂ ಕೂಡ ಹಾಕ್ಬೋದು, ಅಥವಾ ಇಲ್ಲ ಬೇಡ ನಾನು 2025 ಇಂದ 2020ಗೆ ಹಾಕ್ತೀನಿ ಅಂದ್ರೆ ಅದಕ್ಕೂ ಹಾಕೋಬಹುದು. ಓಕೆ, ಚೇಂಜ್ ಮಾಡ್ಕೋಬಹುದು. ಅದು ಸೇಮ್ ಅದ್ರಲ್ಲಿ ಯಾವ ತರ ಚೇಂಜ್ ಮಾಡ್ತಿರೋ ಆ ಕರೆಂಟ್ ಇರೋದನ್ನ ಯಾವಾಗ ನಾವು ನಮ್ಮ ಹುಟ್ಟಿದ ದಿನಾಂಕಕ್ಕೆ ಚೇಂಜ್ ಮಾಡ್ತೀವೋ ಇದು ಕೂಡ ಇವಾಗ ನಾವು ಇರೋದ್ರಿಂದ ನಾವು ಹಿಂದೆ ಮುಂದೆ ಯಾವ್ದಕ್ಕಾರ ಭೂತ ಕಾಲಕ್ಕಾಗಿರ್ಬೋದು ಭವಿಷ್ಯ ಕಾಲಕ್ಕಾಗಿರ್ಬೋದು ಚೇಂಜ್ ಮಾಡ್ಕೋಬಹುದು. ಓಕೆ, BMI converter tab. The 3rd of November 2025 button. ಓಕೆ, ಇವಾಗ ನವೆಂಬರ್ ಮಂತ್ ಇವತ್ತಿನ ಡೇಟ್ ಸೆಲೆಕ್ಟ್ ಆಗಿದೆ 2025. ಇವಾಗ ನಾನು ಹುಟ್ಟಿ ಎಷ್ಟು ದಿನ ಆಗಿದೆ ಎಷ್ಟು ಮಂತ್ ಆಗಿದೆ ಅಂತ ಚೆಕ್ ಮಾಡ್ತೀನಿ. ನೆಕ್ಸ್ಟ್ Calculate age button. ಕ್ಯಾಲ್ಕುಲೇಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ ನಿಮ್ಗೆ. ಅದಾದ್ಮೇಲೆ ಇದ್ರ ಮೇಲೆ ಟ್ಯಾಪ್ ಮಾಡ್ಬೇಕಾಗುತ್ತೆ. ನಾವು ಇದ್ರ ಮೇಲೆ ಟ್ಯಾಪ್ ಮಾಡೋಣ. Age is 22 years, 9 months, 8 days. ಕೇಳಿಸ್ಕೊಂಡ್ರಲ್ಲ, 22 ಇಯರ್ಸ್ 8 ಮಂತ್ 9 ಡೇಸ್. ಬೇಕಂದ್ರೆ ನೀವು ರೈಟ್ ಸ್ವೈಪ್ ಮಾಡಿ ಕೂಡ ಇಲ್ಲಿ ಕೇಳಿಸ್ಕೋಬಹುದು. ನೀವು ಒಂದ್ಸಲ ರೈಟ್ ಸ್ವೈಪ್ ಮಾಡಿದ್ರೆ ಲೆಫ್ಟ್ ಇಂದ ಅಲ್ಲೂ ಕೂಡ ತೋರಿಸುತ್ತೆ 22 years, 9 months, 8 days. ನೋಡಿ, 22 ಇಯರ್ಸ್ 8 ಮಂತ್ 9 ಡೇಸ್. ಇನ್ನು ನನ್ನ ಜನವರಿ ಬಂತಂದ್ರೆ 22 ಮುಗಿದು 23ಗೆ ಹೋಗುತ್ತೆ. ಓಕೆ, ಈ ರೀತಿ ನೀವು ಚೆಕ್ ಮಾಡ್ಕೋಬಹುದು. ಓಕೆ, Calculate the 3rd of November 2020. Calculation date. The 26th, date of birth. GST evaluator tab. Calculate age. 22 years, 9 months. ಓಕೆ, ನೀವು ಹುಟ್ಟಿ ಎಷ್ಟು ದಿನ ಮತ್ತೆ ಎಷ್ಟು ತಿಂಗಳಾಗಿದೆ ಎಷ್ಟು ವರ್ಷ ಆಗಿದೆ ಅಂತ ಇಲ್ಲಿ ಚೆಕ್ ಮಾಡ್ಕೋಬಹುದು. ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಲೈಕ್ ಅಂಡ್ ಕಮೆಂಟ್ ಮಾಡೋದನ್ನ ತಪ್ಪದೆ ಮಾಡಿ. ಅಂಡ್ ಈ ಚಾನಲ್ಗೆ ನಿಮ್ಗೆ ಇದೇ ತರ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬೈ ಬಾಯ್. Device lock.